ನನ್ನ ಪ್ರೀತಿಯ ಕೇಳುಗರಿಗೆ ರವಿ ಬೆಳಗೆರೆಯ ನಮಸ್ಕಾರಗಳು. ಇವತ್ತು ಬಾಸ್ ಮತ್ತು ಬಾಸ್ ಯಾರು ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತು ನನ್ನ ಅಪ್ಪಣೆ ನಾನು ಕೇಳ್ತೀನಿ ಅನ್ನೋದು ನಿಜವಾದ ಗುಲಾಮಗಿರಿ ಮತ್ತು ಅದೇ ನಿಜವಾದ ಸ್ವಾತಂತ್ರ್ಯ ಅನ್ನುವಂಥ ಮೆಸೇಜನ್ನು ನನ್ನ ಸ್ನೇಹಿತರಾದ ಜೋಗಿ ಕಳಿಸಿದರು. ಜೋಗಿ ಅಂದರೆ ಜ್ಯೋತಿಯ ಗಂಡ ಗಿರೀಶ್ ರಾವ್ ಅಂತ. ಅವರು ತಮ್ಮ ಹೆಸರನ್ನು ಶಾರ್ಟಾಗಿ ಜೋಗಿ ಅಂತ ಇಟ್ಕೊಂಡಿದ್ದಾರೆ. ಈಸ್ ಅ ವಂಡರ್ಫುಲ್ ರೈಟರ್. ನೀವು ಹೇಳಿದ್ದು ನಿಜ. ಎಷ್ಟೋ ಸಲ ಅವ್ರ್ಯಾರೋ ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ತಕರಾರು ಮಾಡಿರ್ತೀವಿ, ಇವ್ರ ಮೇಲೆ ದೂರ ಹೇಳಿರ್ತೀವಿ. ನಿಜದ ಸಂಗತಿ ಅಂದರೆ ನಮ್ಮ ಮಾತು ನಾವೇ ಕೇಳ್ತಿರೋದಿಲ್ಲ ಅನ್ನೋ ಮಾತನ್ನು ಜೋಗಿ ಹೇಳಿದರು. ನನ್ನ ಮಾತು ಕೇಳಿ ನಾನು ಎಷ್ಟು ದಿನಗಳಾದವು ಅಂತ ಯೋಚಿಸ್ದೆ. ನನ್ನ ಜೊತೆಗೆ ಮಾತಾಡಿಕೊಂಡು ಎಷ್ಟು ದಿನಗಳಾದವು ಅಂತ ಯೋಚಿಸ್ದೆ. ನಾವೆಲ್ಲ ಪ್ರತಿನಿತ್ಯ ಮೆಟ್ಟಿಲಿನೊಂದಿಗೆ ಬಡಿದಾಡೋ ಜನ. ಒಂದೋ ಮೆಟ್ಲು ಹತ್ತಕ್ಕೆ ಹೆಣಗ್ತಾ ಇರ್ತೀವಿ, ತಪ್ಪಿದ್ರೆ ಮೆಟ್ಲು ಇಳಿದ ಹಾಗೆ ಸಂಭಾಳಿಸೋಕ್ಕೆ ಹೆದರ್ತಾ ಇರ್ತೀವಿ. ಪ್ರಶ್ನೆ ಕೇವಲ ದುಡ್ಡಿಂದಲ್ಲ, ಕೇವಲ ಇಮೇಜಿಂದಲ್ಲ, ಕೇವಲ ಸೌಖ್ಯದ್ದಲ್ಲ, ಕೇವಲ ಆರೋಗ್ಯದ್ದಲ್ಲ. ಬಹುಶಃ ಇವೆಲ್ಲ ಸೇರಿಕೊಂಡು ಸೃಷ್ಟಿಯಾಗುವಂಥದ್ದು. ಆ ಪ್ರಶ್ನೆನ ಬದುಕು ಕೇಳ್ತಾ ಇರುತ್ತೆ. ಎಷ್ಟನೇ ಮೆಟ್ಲ ಮೇಲಿದೆಯಾ? ನಿನ್ನೆ ಎಷ್ಟನೇ ಮೆಟ್ಲ ಮೇಲಿದ್ದೆ? ಇವತ್ತು ಉರುಳಿದೆಯಾ? ಎಲ್ಲಿಂದ ಹತ್ತಿದೆಯೋ ಅಲ್ಲಿಗೆ ಬಂದ್ಬಿಟ್ಯಾ? ಮತ್ತೆ ಹತ್ತೋದು ಹೇಗೆ? ಹತ್ತೋದು ಸಾಧ್ಯನಾ? ಜೊತೆಗಿದ್ದವರು ಯಾವ್ಯಾವ ನಂಬರ್ನ ಮೆಟ್ಲ ಮೇಲೆ ಇದ್ದಾರೆ, ಎಲ್ಲಿಗೆ ತಲುಪ್ಕೊಂಡಿದ್ದಾರೆ, ನಿನ್ನ ನಂಬರ್ ಯಾವುದು, ತೆರ ನಂಬರ್ ಕಬ್ ಆಯೇಗಾ? ಇಷ್ಟಕ್ಕೂ ಇನ್ನೆಷ್ಟು ಮೆಟ್ಲು ಬಾಕಿ ಇವೆ ಹತ್ತಲಿಕ್ಕೆ ಅಥವಾ ಉರುಳಲಿಕ್ಕೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಮೆಟ್ಟಿಲುಗಳ ಸನ್ನಿಧಿಯಲ್ಲಿ ತತ್ತರಿಸಿ ನಿಂತಿರುವಾಗಲೇ ಹೂ ಈಸ್ ಮೈ ರಿಯಲ್ ಬಾಸ್ ಅನ್ನುವಂಥ ದೊಡ್ಡ ಪ್ರಶ್ನೆ ಉದ್ಭವವಾಗುತ್ತೆ. ನನ್ನ ಬಾಸ್ ಯಾರು? ನನ್ನ ಬಾಸ್ ನನ್ನ ದುಡ್ಡೇ ನನ್ನ ಬಾಸು ಅಂತ ಒಪ್ಕೊಂಡ್ಬಿಟ್ರೆ ಕಣ್ಣು ನೆಟ್ಟಿಗೆ ಹೋಗೋದು ಸಾಲ, ಲಾಭ, ನಷ್ಟಗಳ ಬ್ಯಾಲೆನ್ಸ್ ಶೀಟಿನ ಕಡೆಗೆ. ಕಳೆದ ವರ್ಷಕ್ಕಿಂತ ಈ ವರ್ಷ ನಾನು ಲಾಭದಲ್ಲಿದ್ದೀನಿ ಅಂತ ಅದು ಸರ್ಟಿಫಿಕೇಟ್ ಕೊಟ್ಬಿಟ್ರೆ ನಾನು ಯಶಸ್ವಿ ಪುರುಷ ಅಲ್ಲ. ಇಮೇಜ್ ನನ್ನ ಬಾಸು ಅಂತ ನಾನು ಅಂದ್ಕೊಂಡ್ರೆ ನನ್ನ ಪತ್ರಿಕೆಯ ಪ್ರಸಾರ ಸಂಖ್ಯೆ, ನನ್ನ ಟಿ ವಿ ಕಾರ್ಯಕ್ರಮಗಳ TRP, ನನ್ನ ಸಭೆಗಳಿಗೆ ಸೇರೋ ಕ್ರೌಡು, ರೇಡಿಯೋ ಕಾರ್ಯಕ್ರಮಗಳಿಗೆ ನನಗಿರುವಂತಹ ಕೇಳುಗರ ಸಂಖ್ಯೆ, ಇವು ನನ್ನ ಯಶಸ್ಸನ್ನು ನಿರ್ಧರಿಸ್ತವೆ. ಪ್ರತಿ ವರ್ಷ, ಪ್ರತಿ ತಿಂಗಳು, ಪ್ರತಿ ಘಟನೆ, ಗಡ್ಡದಲ್ಲಿ ಮೊಳೆಯೋ ಪ್ರತಿ ಬಿಳಿ ಕೂದಲು ಕೂಡ ನನ್ನ ಇಮೇಜ್ ಇಂಥದ್ದು ಅಂತ ನಿರ್ಧರಿಸ್ತಾ ಇರುತ್ತೆ. ಅಲ್ಲ, ಆರೋಗ್ಯವೇ ನನ್ನ ಬಾಸು ಅಂತ ನಿರ್ಧರಿಸಿದೆ ನೋಡಿ. ಶುರುವಾಯಿತು ಚೆಕಪ್ಗಳ ಸರಮಾಲೆ. ಯಾಕೋ ಸ್ವಲ್ಪ ಬೆನ್ನೋವು ಅಂದೆ. ಡಾಕ್ಟ್ರು ನಿಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಎಷ್ಟಿದೆಯೋ ನೋಡಬೇಕು ಅಂದರು. ಒಂದು ಸಲ ನಿಮ್ಮ ಹೊಟ್ಟೆನ ಸ್ಕ್ಯಾನ್ ಮಾಡಿಸ್ಬಿಡಿ ಅಂದರು. ಅವರು ಕಿಡ್ನಿ, ಹಾರ್ಟು, ಪ್ಯಾಂಕ್ರಿಯಾಸು ಎಲ್ಲ ನೋಡಿದ್ರು. ಎಲ್ಲ ಸರಿಯಾಗಿದೆ. ಆದರೂ ರವಿ, ಈ ಟೆಸ್ಟ್ಗಳಿವೆಯಲ್ಲ, ಇವುಗಳಲ್ಲಿ ಏನೂ ದೋಷವಿಲ್ಲ ಅಂತಲೇ ಈ ರಿಪೋರ್ಟ್ಗಳು ಹೇಳೋದು. ಇವು ನಿಮಗೆ ಆರೋಗ್ಯವಾಗಿದ್ದೀನಿ ಬಿಡು ಅನ್ನುವಂಥ ಒಂದು ಫಾಲ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತವೆ. ನಿಜಕ್ಕೂ ನಿಮ್ಮ ಆರೋಗ್ಯ ಸರಿ ಇದೆ ಅಂತ ಗೊತ್ತಾಗಬೇಕು ಅಂದರೆ MR ಸ್ಕ್ಯಾನಿಂಗ್ ಅಂತ ಒಂದಿರುತ್ತೆ. 6,500 ಆಗುತ್ತೆ. ಅದನ್ನು ಮಾಡಿಸಿದ್ರೆ ನಿಜಕ್ಕೂ ನಿಮ್ಮ ಆರೋಗ್ಯ ಕಂಪ್ಲೀಟಾಗಿ ಹೇಗಿದೆ ಅಂತ ಗೊತ್ತಾಗುತ್ತೆ ಅಂತ ಡಾಕ್ಟ್ರ್ ಹೇಳೋದು. ಹಾಗಾದರೆ ಇವೆಲ್ಲ ಟೆಸ್ಟು, ಸ್ಕ್ಯಾನಿಂಗು, ಹಾಳು ಮೂಳು ಅಂತ ಯಾಕೆ ಮಾಡಿಸಿದ್ರಿ? ನೇರವಾಗಿ MR ಸ್ಕ್ಯಾನಿಂಗೇ ಮಾಡಿಸ್ಬಹುದಾಗಿತ್ತಲ್ಲ ಅಂದೆ. ಸುಮ್ಮನೆ ಇದ್ದೇ ಇರುತ್ತಲ್ಲ ನಮ್ಮ ರೊಟೀನು ಅಂದರು. ಹಾಗಾದರೆ MR ಸ್ಕ್ಯಾನಿಂಗ್ ಒಂದು ಮಾಡಿಸ್ಬಿಡ್ಲಾ ಅಂತ ಕೇಳಿದೆ. ಛೆ, ಅಂಥದ್ದೇನೂ ಆಗಿಲ್ಲ ಬಿಡಿ, ಅದನ್ನೇನು ಮಾಡಿಸ್ಬೇಡಿ ಅಂದರು. ಹಾಗಾದರೆ ಏನು ಮಾಡಲಿ ಅಂತ ಕೇಳಿದೆ. ವಾಕ್ ಮಾಡಿ, ಸ್ವಿಮ್ ಮಾಡಿ, ಯೋಗ ಮಾಡಿ, ಬೆನ್ನೋವು ತಾನೇ ಹೋಗುತ್ತೆ. ಈ ಭುಜಂಗಾಸನ ಇದೆಯಲ್ಲ ಅಂತ ಶುರು ಮಾಡಿದ್ರು ಡಾಕ್ಟ್ರು. ಕ್ಷಮಿಸಿ, ಆರೋಗ್ಯ ನನ್ನ ಬಾಸ್ ಅಲ್ಲ ಅಂತ ನನಗೆ ನಾನೇ ಹೇಳ್ಕೊಂಡೆ. ಒಂದು ಬೆನ್ನೋವು ಕಳ್ಕೋಬೇಕು ಅಂದರೆ 15 kg ತೂಕ ಕಳ್ಕೋಬೇಕು ಅನ್ನೋದು ಅಂತಿಮ ಸತ್ಯ. ಊಟವಾದರೂ ಮಾಡಿ, ಯೋಗವಾದರೂ ಮಾಡಿ, ವಾಕ್ ಆದರೂ ಮಾಡಿ, ಬೇರೆ ಏನು ಸುಡುಗಾಡಬೇಕಾದರೂ ಮಾಡಿ, ಮೊದಲು ತೂಕ ಕಡಿಮೆ ಮಾಡಿ. ಅದಕ್ಕಿಂತ ಮೊದಲು ತಿನ್ನೋದು ಕಡಿಮೆ ಮಾಡು ಅಂತ ನನಗೆ ನಾನೇ ಹೇಳ್ಕೊಂಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮಾತನ್ನು ನಾನು ಕೇಳಿಸ್ಕೊಂಡೆ. ಹಾಗೆ ಕೇಳಿಸ್ಕೊಂಡ ದಿವಸದಿಂದ ಊಟ ನನ್ನನ್ನು ಬಿಟ್ಟು ಹೋಯಿತು. ಸರಿಯಾಗಿ ಲೆಕ್ಕ ಹಾಕಿದ್ರೆ ದಿನಕ್ಕೆ 1-1.5 ಲೀಟರ್ ಕಾಫಿ ಕುಡಿತಿದ್ದೆ. ಬೆಳಗ್ಗೆ 8 ಇಡ್ಲಿ, ಜೊತೆಗೆ ಒಂದು ಬಟ್ಲು ಪೂರ್ತಿ ಚಟ್ನಿ, ಮತ್ತು ಹಣ್ಣು, ಅನ್ನ, ಉಪ್ಪಿಟ್ಟು, ಪೊಂಗಲ್ಲು, ಮಾಂಸ, ಕಾಫಿ. ತೂಕ ಕಡಿಮೆ ಆಗೋದಾದರೂ ಹೇಗೆ? ನನಗಿಂತ ಚಿಕ್ಕವರು ನನಗಿಂತ ಜಾಸ್ತಿ ತಿಂತಾರೆ.
ನನಗಿಂತ ಜಾಸ್ತಿ ದುಡಿತಾರೆ ಫಿಸಿಕಲಿ. ಅವರು ತಿಂದದ್ದನ್ನೆಲ್ಲ ಖರ್ಚು ಮಾಡ್ತಾರೆ. ನಾನು ಕೂತೇ ಇರ್ತೀನಿ. ಕೂತು 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 ದಪ್ಪ ಆಗಿದ್ದೀನಿ. ತೆಳ್ಳಗಾಗಲಿಕ್ಕೆ ಈಗ ಖರ್ಚು ಮಾಡಬೇಕು. ದುಡ್ಡನ್ನಲ್ಲ, ಸಮಯವನ್ನಲ್ಲ, ಕೂತು ಕೂತು ಗಳಿಸ್ಕೊಂಡಂಥ ವಿವೇಕವನ್ನು. ಅದಕ್ಕೆ ಈಗ ವಿವೇಕವೇ ನನ್ನ ಬಾಸ್. ಅದರ ಮಾತು ಕೇಳಬೇಕು. ನನಗೆ ನಾನೇ ಗುಲಾಮನಾಗಬೇಕು. ನಾನೇ ಅಪ್ಪಣೆ ಕೊಟ್ಕೋಬೇಕು. ಇನ್ನು ತಿಂದಿದ್ದು ಸಾಕು, ರೇಗಿದ್ದು ಸಾಕು, ಕೂಗಿದ್ದು ಸಾಕು, ಆಡಿದ್ದು ಸಾಕು, ಮಾತಾಡಿದ್ದು ಸಾಕು, ಎಳೆಯ ಮೇಲೆ ಹಾಗಂತ ನನಗೆ ನಾನೇ ಹೇಳ್ಕೋಬೇಕು. ಹಾಗಂತ ಡಾಕ್ಟ್ರ್ ಹೇಳಿದ್ದಿದ್ರೆ ಇವತ್ತು ನೆನಪಿಗಿತ್ತು, ನಾಳೆ ಮರ್ತು ಹೋಗ್ತಿತ್ತು. ಯಾವನೋ ಗುರು ಹೇಳಿದ್ದಿದ್ರೆ ಆತ ಗ್ರೇಟು ಅನ್ನಿಸ್ಕೋತಿದ್ದ. ನನ್ನ ಅಕೌಂಟೆಂಟು, ನನ್ನ ಇಮೇಜ್ ಅಳೆಯುವ ಮಿತ್ರ ಅಥವಾ ನನ್ನ ವಿಮರ್ಶಕ ಹೇಳಿದ್ದಿದ್ರೆ ಅದು ವೇದವಾಕ್ಯ ಅಂತ ಅನ್ನಿಸ್ಕೋತಾ ಇರಲಿಲ್ಲ. ವೇದ ಕೂಡ ಯಾರೋ ಹೇಳಿದ್ದು, ಯಾರೋ ಬರ್ಕೊಂಡಿದ್ದು. ಆದರೆ ವಿವೇಕ ಹೇಳ್ತಾ ಇದೆ, ಅದೇ ನನ್ನ ಬಾಸು. ಅದಕ್ಕೆ ನಾನೊಬ್ಬನೇ ಗುಲಾಮ ಮತ್ತು ನಾನು ಸಂಪೂರ್ಣ ಸ್ವತಂತ್ರ. ಒಂದು ಸಲ ವಿವೇಕವನ್ನು ನಮ್ಮ ಬಾಸ್ ಅಂತ ಒಪ್ಕೊಂಡ್ಬಿಟ್ರೆ ನಮ್ಮಷ್ಟು ಸಂತೋಷವಾಗಿ ವಿವೇಕವಂತರಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.